ಹುಬ್ಬಳ್ಳಿ ಧಾರವಾಡ ಕೇಂದ್ರ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಪಂಡಿತ್ ದೀನದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ಅಭಿಯಾನಕ್ಕೆ ಕೇಂದ್ರ ಗ್ರಾಹಕರ ವ್ಯವಹಾರ ಮತ್ತು ಆಹಾರ ಹಾಗೂ ನಾಗರಿಕ ಸರಬರಾಜು ಸಚಿವ ಪ್ರಹ್ಲಾದ್ ಜೋಶಿ ಇಂದು ಚಾಲನೆ ನೀಡಿದರು. ಇದೇ ವೇಳೆ ಭಾರತಾಂಬೆಯ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ, ಮೇಯರ್ ಜ್ಯೋತಿ ಪಾಟೀಲ್, ಪಕ್ಷದ ಪ್ರಮುಖರಾದ ರಾಜು ಕಾಳೆ, ಲಿಂಗರಾಜ ಪಾಟೀಲ್, ತಿಪ್ಪಣ್ಣ ಮಜ್ಜಿಗೆ, ಶಿವು ಮೆಣಸಿನಕಾಯಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಹಾಗೂ ವೇದಿಕೆ ಮೇಲಿರುವಂತಹ ಎಲ್ಲ ನಾಯಕರುಗಳೇ. ಬಳಿಕ ಪ್ರಹ್ಲಾದ್ ಜೋಶಿ, ಬಿಜೆಪಿ ಸೈದ್ಧಾಂತಿಕ ಬದ್ಧತೆ ಇರುವ ರಾಷ್ಟ್ರ ಮೊದಲು ಎನ್ನುವ ಧ್ಯೇಯ ಹೊಂದಿರುವ ಪಕ್ಷ, ಹಲವು ಅಡೆತಡೆಗಳನ್ನು ದಾಟಿ ಜಗತ್ತಿನ ಅತಿದೊಡ್ಡ ರಾಜಕೀಯ ಪಕ್ಷವಾಗಿ ಹೊರಹೊಮ್ಮಿದೆ. ದೇಶದ ಬಹುಪಾಲು ರಾಜ್ಯಗಳಲ್ಲಿ ಪಕ್ಷ ಆಡಳಿತ ನಡೆಸುತ್ತಿದೆ. ಅಧಿಕಾರಕ್ಕೆ ಬಂದ ನಂತರ ಸಂವಿಧಾನದ 370 ಕಲಂ ರದ್ದತಿ, ತ್ರಿವಳಿ ತಲಾಖ್ ತೆಗೆದುಹಾಕಿರುವುದು, ಏಕರೂಪ ನಾಗರಿಕ ಸಂಹಿತೆ ಜಾರಿ ಸೇರಿದಂತೆ ಹಲವು ಯೋಜನೆಗಳನ್ನು ಜಾರಿಗೆ ತರಲಾಗಿದೆ ಎಂದರು. ದೇಶದಲ್ಲಿ ಮಾವೋವಾದಿಗಳನ್ನು ನಿಯಂತ್ರಣ ಮಾಡುವುದು ಕಷ್ಟ ಸಾಧ್ಯ ಎನ್ನುವ ಕಾಲದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ ನಂತರ ದೇಶವನ್ನು ನಕ್ಸಲ್ ಮುಕ್ತ ಭಾರತವನ್ನಾಗಿ ಘೋಷಣೆ ಮಾಡಲಾಗಿದೆ. ಭಯೋತ್ಪಾದಕ ಚಟುವಟಿಕೆಗಳನ್ನು ನಿಗ್ರಹಿಸಲಾಗಿದೆ ಎಂದು ತಿಳಿಸಿದರು. ಕಮ್ಯುನಿಸ್ಟ್ ವಿಚಾರದ ಆಧಾರದ ಮೇಲೆ ಬಂದಂತಹ ನಕ್ಸಲ್ ವಿಚಾರಧಾರೆಯನ್ನ ತೆಗೆದುಹಾಕಲಿಕ್ಕೆ ಅದನ್ನ ಬೇರೆ ಸಹಿತ ಕಿತ್ತು ಹಾಕಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಮಾನಸಿಕತೆಗೆ ದೇಶ ತಲುಪಿದಾಗ ಬಿಜೆಪಿ ಬಂದ ನಂತರ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಇವತ್ತು ಮೊನ್ನೆ 31 ಮಾರ್ಚ್ದಿಂದ ಇಡೀ ದೇಶದ ಪಶುಪತಿಯಿಂದ ತಿರುಪತಿಯವರೆಗೆ ಎಲ್ಲೆಲ್ಲಿ ರೆಡ್ ಕಾರ್ಡರ್ ಇತ್ತು ಅಲ್ಲೆಲ್ಲವೂ ನಕ್ಸಲ್ ಮುಕ್ತ ಅನ್ನುವಂತಹ ಘೋಷಣೆಯನ್ನು ಮಾಡುವಷ್ಟು ಮಟ್ಟಿಗೆ 10-11 ವರ್ಷದಲ್ಲಿ ನಾವು ಯಶಸ್ವಿ. ಮಹೇಶ್ ತೆಂಗಿನಕಾಯಿ, ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ನಿತಿನ್ ನಬೀನ್ ಅವರ ಸಲಹೆ ಮೇರೆಗೆ ಪ್ರಶಿಕ್ಷಣಾ ತರಬೇತಿ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದರು. ಹೀಗಾಗಿ ನಮ್ದು ಇನಾಗ್ರೇಷನ್ ಸೆಷನ್ ಇದಾದ ತಕ್ಷಣ ಈ ಹಾಲ್ ಮೇಲ್ಗಡೆ ಮತ್ತು ಹಾಲ್ ಕೆಳಗಡೆ 3 ವಿಭಾಗಗಳಲ್ಲಿ ಇವತ್ತು ಪ್ರಶಿಕ್ಷಣ ವರ್ಗ ನಡೆಯುತ್ತೆ. ಇವತ್ತು ನಮ್ಮ ವಿಶೇಷತೆ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದ ಪ್ರಶಿಕ್ಷಣ ವರ್ಗಕ್ಕೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಈ ಪ್ರಶಿಕ್ಷಣ ವರ್ಗಗಳನ್ನು ತೆಗೆದುಕೊಳ್ಳಿಕ್ಕೆ ನಮ್ಮೆಲ್ಲರೂ ಕೂಡ ಇವತ್ತು ಆಗಮಿಸಿದ್ದಾರೆ.